10 ಗಂಟೆಯಿಂದ ಪ್ರಶ್ನೋತ್ತರಗಳು, ನಿಯಮಗಳು ಮತ್ತು 0 ಅವರ್ ಇವೆಲ್ಲ ಮುಗಿದು, ಇವೆಲ್ಲ ನಿಯಮದ ಪ್ರಕಾರ ಮುಗಿದ ನಂತರ 0 ಅವರ್ ಮುಗಿದ ನಂತರ ಎರಡೂ ಪಕ್ಷದವರು, ಕಾಂಗ್ರೆಸ್ ಮತ್ತು BJP ಅಂದರೆ ಅಪೋಸಿಷನ್ ಮತ್ತು ರೂಲಿಂಗ್ ಪಾರ್ಟಿಯವರು, ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾಡ್ಯಾರ ಅಂತ ತಿಳ್ಕೊಂಡು ಅಂಬೇಡ್ಕರ್ ಅವ್ರ ಫೋಟೋವನ್ನು ಪ್ರದರ್ಶನ ಮಾಡಿ ಇದು ಚರ್ಚೆ ಆಗಬೇಕು ಅಂಥೇಳಿ ಗಲಾಟೆ ಮಾಡಿದರು. ಅವರು ಗಲಾಟೆ ಮಾಡಿದ್ರು, ಇವರು ಗಲಾಟೆ ಮಾಡಿದರು. ಗಲಾಟೆ ಮಾಡಿದ ನಂತರ ನಮ್ಮ ಸದನದ ಒಂದು ನಿಯಮ ಇದೆ, ಯಾವ ವ್ಯಕ್ತಿ ತನ್ನನ್ನು ತಾನು ಡಿಪೆಂಡ್ ಮಾಡ್ಕೊಳ್ಳೋಕೆ ಬರೋದಿಲ್ಲ, ಅವನ ಬಗ್ಗೆ ಚರ್ಚೆ ಮಾಡೋಕ್ಕೆ ಬರೋದಿಲ್ಲ. ಇದು ಕೇಂದ್ರ ಗೃಹ ಮಂತ್ರಿ ಆದಂಥವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಅವರು ಈ ಸದನ ಸದಸ್ಯರಲ್ಲ, ಅದಕ್ಕೆ ನಾನು ಇದನ್ನು ತೊಗೊಳ್ಳೋದಿಲ್ಲ, ಇದನ್ನು ನಮ್ಮ ನಿಯಮದಲ್ಲಿ ಬರೋಂಗಿಲ್ಲ, ಅದಕ್ಕೆ ಇದನ್ನು ರಿಜೆಕ್ಟ್ ಮಾಡೀನಿ ಅಂತೇಳಿ ನಾನು ತಿರಸ್ಕಾರ ಮಾಡಿದೆ. ಆವಾಗ ಭಾಳ ಗಲಾಟೆ ಆಯಿತು. ಆಗೋದು ಹೌಸನ್ನು ನಾನು ಅಡ್ಜರ್ನ್ ಮಾಡಿ 10 ನಿಮಿಷವರೆಗೆ ಸದನವನ್ನು ಅಡ್ಜರ್ನ್ ಮಾಡಿ ಹೋಗಿ ನನ್ನ ಚೇಂಬರ್ ಕೂತ್ಕೊಂಡೆ. ನಾವು ಹೌಸನ್ನು ಅಡ್ಜರ್ನ್ ಮಾಡಿದ ನಂತರ ನಮ್ಮಲ್ಲಿ ಟಿವಿಗಳು, ನಮ್ಮಲ್ಲಿ ಅವೇನಿರ್ತಾವೆಲ್ಲ ನಿಮ್ಮ ಮಾಧ್ಯಮದವು ಎಲ್ಲ ಬಂದಾಕ ಆಟೋಮೆಟಿಕ್ಲಿ. ಅದಾದ ನಂತರ ಒಳಗೆ ಗಲಾಟೆ ನಡೆದಿದೆ ಅಂತೇಳಿ ಹೇಳಿದರು. ಗಲಾಟೆ ನಡೆದಂತ ಹೇಳಿದರು. ನಾವು ಕೂತ್ಕೊಂಡಿವಿ, ನಮ್ಮ ಸೆಕ್ರೆಟರಿ ಅವರು, ನಮ್ಮ ಸ್ಟಾಫ್ನವರು, ಹಿಂಗೆಲ್ಲ ಗಲಾಟೆ ನಡೆದಿದ್ದು, ಏನು ನಡೆದು ಹಿಂಗೆ ಜಗಳ ಭಾಳ ಜೋರು ನಡೆದು. ಆಯ್ತು, ನಾವು ಸುಮ್ಮನೆ ಕೂತ್ಕೊಂಡೆವು, ಅದೆಲ್ಲ ತಿಳಿಯಾಗ ಮಟ್ಟ ಕೂತ್ಕೊಂಡೆ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಬಂದು ನನಗೆ ಒಂದು ಕಂಪ್ಲೇಂಟ್ ಕೊಟ್ಟರು. ಹಿಂಗೆ CT ರವಿ ಅವರು ನನಗೆ ಕೆಟ್ಟದಾದಂಥ ಪದ ಬಳಸಿ ನನ್ನ ಚಾರಿತ್ರ್ಯ ಮಾಡ್ಯಾರ, ಅದಕ್ಕೆ ಅವ್ರ ಮೇಲೆ ನೀವು ಕ್ರಮ ತಗೋಬೇಕು ಅಂತ ಕೊಟ್ಟ ನಂತರ ಮತ್ತು ಅಲ್ಲೆಲ್ಲ ವಾತಾವರಣ ಸರಿ ಇರಲಿಲ್ಲ. ಎಲ್ಲ ಭಾಳಷ್ಟು ಮಂದಿ ಕುಡಿದ್ರು, ಎಲ್ಲ ಮಂತ್ರಿಗಳು, ಶಾಸಕರು, ಎರಡೂ ಪಾರ್ಟಿಯವರು ಕೂತ್ಕೊಂಡ್ರು. ಆಮೇಲೆ ನಾನು ಮತ್ತು CT ರವಿ ಅವ್ರನ್ನ ಕರೆದೆ. ಈ ಥರ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರು, ನಿಮ್ಮ ಹೇಳಿಕೆ ಏನು? ಇಲ್ಲ, ನನಗೂ ಅವರು ಅಸಹ್ಯವಾಗಿ ಬೈದರು, ಅದಕ್ಕೆ ನಾನು ಅವರಿಗೆ ಆ ಶಬ್ದ ಯೂಸ್ ಮಾಡಿಲ್ಲ, ಫ್ರಸ್ಟ್ರೇಟ್ ಆಗಿರಿ ಅಂದಿದ್ದೆ, ಅವ್ರು ತಪ್ಪು ತಿಳ್ಕೊಂಡಾರ ಅನ್ನೋಂಥ ಮಾತನ್ನು ಅವ್ರು ಹೇಳಿದರು. ನಮ್ಮ ಫುಟೇಜ್ ಆಗಲಿ, ನಮ್ಮ TV ಆಗಲಿ, ನಮ್ಮ ಹೌಸ್ನಲ್ಲಿ ಅದರಲ್ಲಿ ಎಲ್ಲೂ ಯಾವುದೇ ರೀತಿ ಮಾಹಿತಿ ಸಿಗಲಿಲ್ಲ. ನಮಗೂ ಮಾಹಿತಿ ಸಿಗಲಾರ್ದಾಗ ನಾವೇನು ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಉಮಾಶ್ರೀ ಅವರು, M ನಾಗರಾಜ್ ಅವರು, ಆಮೇಲೆ ಬಲ್ಕೀಸ್ ಬಾನು ಅವರು, ಯತೀಂದ್ರ ಅವರು, 4 ಮಂದಿ ನಮ್ಮ ಎದುರಿಗೆ ಮಾತಾಡ್ಯಾರ ಅಂತ ತಿಳ್ಕೊಂಡು ಅವರು ಒಂದು ಸಾಕ್ಷಿ ಕೊಟ್ಟರು. ಅದರಂತೆ ಇವರು BJP ಅವರು ಇವ್ರು ಯಾರೂ ಮಾತಾಡಿಲ್ಲ, ಏನೂ ಇಲ್ಲ ಅಂತ ಅವರೊಂದು ಕಂಪ್ಲೇಂಟ್ ಕೊಟ್ಟರು. ಎರಡೂ ಕಂಪ್ಲೇಂಟ್ಗಳನ್ನು ಕೊಟ್ಕೊಂಡು ಅವ್ರನ್ನ ಕರೆದು ಇಬ್ಬರನ್ನು ಮಾತಾಡಿ ಇಲ್ಲಿಗೆ ಮುಗಿಸೋನು, ಇದನ್ನು ಸಮಾಧಾನ ರೀತಿಯಿಂದ ಎಲ್ಲ ಇಲ್ಲೇ ಅಡ್ಜಸ್ಟ್ ಮಾಡಿರಿ ನೀವು ಅಂದೆ. ಅವರು ಒಪ್ಪಲಿಲ್ಲ. ನಾವು ಕೊಟ್ಟಂಥ ಕಂಪ್ಲೇಂಟಿಗೆ ನಾವು ಬದ್ಧರಾಗಿವಿ, ಅದಕ್ಕೆ ನಾವು ಹಿಂದೆ ತಗೊಳ್ಳೋದು ಅಂತ ಹೇಳಿದರು. ಆವಾಗ ಅನಿವಾರ್ಯವಾಗಿ ನಾವು ಏನು ಮಾಡಿದೆ ಅಂದ್ರೆ, ನಮ್ಮ ನಿಯಮದ ಪ್ರಕಾರ ನಮ್ಮ ಗೌರ್ನನ್ಸ್ ಸೆಕ್ಟರ್ ರೂಲ್ಸು, ನಮ್ಮ ರೂಲ್ಸು ತೊಗೊಂಡು ಎರಡೂ ಸ್ಟಡಿ ಮಾಡಿ, ಸುಮಾರು 2 ತಾಸಿನವರೆಗೆ ಸ್ಟಡಿ ಮಾಡಿ, ಬೇರೆ ಬೇರೆ ರಾಜ್ಯದಲ್ಲಿ ಆದಂಥ ಇವನ್ನ ತರಿಸಿ ನಾವು ಒಂದು ತೀರ್ಮಾನ ಕೊಟ್ಟು ಸದನವನ್ನು ಅನಿರ್ದಿಷ್ಟ ಅವಧಿವರೆಗೆ ಮುಂದೆ ಹಾಕಿದೆ. ಕ್ಲಾರಿಟಿ ಇರುವಂಥ ರೂಲಿಂಗ್ ಕೊಡಲಿಲ್ಲ, ಸ್ಪಷ್ಟತೆ ಇರುವಂಥ ರೂಲಿಂಗ್ ಕೊಡಲಿಲ್ಲ ಅನ್ನೋ ಆಕ್ಷೇಪವನ್ನು ಕೆಲವು ಕಾಂಗ್ರೆಸ್ BJP ಮಾಡ್ತಾ ಇರೋದು. ಸ್ಪಷ್ಟತೆ ರೂಲಿಂಗ್ ಅಂದ್ರೆ ಅವರು ಬೈದದ್ದು ಎಲ್ಲಾದರೂ ನಮಗೆ ಪ್ರೂಫ್ ಸಿಗಬೇಕಾಗಿದೆ. ನಮ್ಮ ಪ್ರೂಫೇ ಇಲ್ದಂಗೆ ಕೊಡ್ತೀರಿ ನೀವು. ನಮ್ಮ ಪ್ರೂಫೇ ಇಲ್ಲದಾಗ ನಾವು ಇದನ್ನೇನು ಒಬ್ಬರ ಪರವಾಗಿ ಇದನ್ನು ಮಾಡೋಕ್ಕೆ ಬರೋದಿಲ್ಲ. ನಾವು ಒಬ್ಬರ ಪರವಾಗಿ ಹೇಳಕ್ಕಂಥ ಇದು ಬರೋದಿಲ್ಲ. ಅದನ್ನು ನಾವು ಆ ರೀತಿಯಿಂದ ಸ್ಪಷ್ಟತೆ ಕೊಡಬೇಕಾದ್ರೆ ಅದಕ್ಕೊಂದು ಕ್ಲಾರಿಟಿ ಬೇಕಲ್ಲ. ನಾನು ನಿಮಗೆ ಹೇಳ್ಬಿಡ್ತೀನಿ, ನಾನು ಯೂಶ್ವಲಿ ಹೇಳಬಾರ್ದು, ನನ್ನ ಇದನ್ನು ಹೇಳ್ತೀನಿ. ನಾನು ಸಭಾಪತಿಯವರ ತೀರ್ಪು, ನಮ್ಮ ತೀರ್ಪನ್ನು ಮಾಡೋದು ಎಲ್ಲ ಹೇಳ್ತೀವಿ. ಹೇಳುವಾಗ ನಾವೇನಂದ್ರೆ, ಸದನದಲ್ಲಿ ಸಾಧ್ಯವಾದಂಥ ರೀತಿಯಿಂದ ವಾತಾವರಣ ತಿಳಿ ಮಾಡೋದು ನನ್ನ ಕರ್ತವ್ಯ. ಅದೇನೋ ಸಣ್ಣ ಪುಟ್ಟ ಲ್ಯಾಪ್ಸ್ ಆದರೂ ಸಹಿತ ಅದು ಲ್ಯಾಪ್ಸ್ ಅಂತ ನಾನು ಅಂದಿಲ್ಲ, ಆದರೂ ಸಹಿತ ಅದರಿಂದ ಸಮಾಧಾನ ಕೊಡಬೇಕು. ನೋಡಿ, ಸಂವಿಧಾನಿಕವಾಗಿ ಪವಿತ್ರವಾದ ಈ ಸಭಾಂಗಣದಲ್ಲಿ ಎಂದೂ ಮಹಿಳೆಯರನ್ನು ಗೌರವಿಸಲಾಗಿದೆ ಹೊರತು ಇಂಥ ಅನುಚಿತ ಪದಗಳು ಹಾಗೂ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂಥ ಅವಹೇಳನಕಾರಿ ಪದಗಳನ್ನು ಯಾವ ಸದಸ್ಯರು ಬಳಸಿರುವುದನ್ನು ನಾನು ನನ್ನ ಅಪಾರ ಹಾಗೂ ಸುದೀರ್ಘವಾದ ಅವಧಿಯಲ್ಲಿ ಎಂದೂ ಕಂಡಿರುವುದಿಲ್ಲ ಹಾಗೂ ಕೇಳಿರುವುದಿಲ್ಲ. ಈ ಸದನದ ಹಿರಿಯ ಸದಸ್ಯನಾಗಿಯೂ ಹಾಗೂ ಸಭಾಪತಿಯಾಗಿಯೂ ನಾನು ಒಬ್ಬ ಮಹಿಳಾ ಸಚಿವರನ್ನು ಕುರಿತು CT ರವಿ ಅವರು ಹೇಳಿದ್ದಾರೆ ಎನ್ನಲಾದ ಪದಗಳು ನನ್ನ ದೃಷ್ಟಿಯಲ್ಲಿ ಗೌರವ ತರುವಂಥದ್ದಲ್ಲ. ಯಾವುದೇ ಮಹಿಳೆಯು ತನ್ನ ಕುರಿತಾಗಿ ವಿನಾಕಾರಣ ಸಾರ್ವಜನಿಕವಾಗಿ ಅಗೌರವಿಸಿಕೊಳ್ಳುವಂಥ ಮಾತುಗಳನ್ನು ಆಡಿದ್ದಾರೆ ಎಂದು
ದೂರನ್ನು ನೀಡುವುದೆಂದು ಎಂಬುದು ನನ್ನ ನಂಬಿಕೆ. ಆಪಾದನೆಗೆ ಒಳಗಾದವರು, ಆಪಾದನೆ ಮಾಡಿದವರು ಈ ವಿಷಯದ ಸತ್ಯಾಸತ್ಯ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗುತ್ತದೆ. ಜವಾಬ್ದಾರಿ ಸ್ಥಾನದಲ್ಲಿ ಹಾಗೂ ಸಾರ್ವಜನಿಕ ಜೀವನದಲ್ಲಿರುವ ನಾವುಗಳು ಇತರರಿಗೆ ಮಾದರಿಯಾಗುವಂತೆ ನಡೆದುಕೊಳ್ಳಬೇಕೆಂಬುದು ನನ್ನ ಅಭಿಲಾಷೆ. ಇದನ್ನು ಎಲ್ಲ ಗೌರವಾನ್ವಿತ ಶಾಸಕರುಗಳು ತಿಳಿದುಕೊಳ್ಳಬೇಕೆಂದು ನನ್ನ ಕಳಕಳಿ ಮನವಿಯನ್ನು ತಾವು ಅರ್ಥ ಮಾಡಿಕೊಳ್ಳುತ್ತೀರೆಂದು ಭಾವಿಸಿದ್ದೇನೆ. ಸದನವನ್ನು ಮುಂದೂಡಲಾಗಿದೆ. ಇದು ಒಂದು ಸರಿ ಕೊಡೋಕಂದ್ರೆ ಈಗ ನಮಗೆ ಫುಟೇಜ್ ಸಿಕ್ಕಿದ್ದು ಅಂತೇಳಿ ಅಥವಾ ನಮ್ಮ ರೆಕಾರ್ಡ್ನಾಗ ಅವ್ರಿಗೆ ಬೈದಿದ್ದನ್ನು ಸಿಕ್ಕಿದ್ರೆ ಅದಕ್ಕೆ ಬೇರೆ ಇತ್ತು. ಅದಕ್ಕೆ ನಮ್ಮದೇ ಆದಂಥ ಒಂದು ತೀರ್ಮಾನವನ್ನು ಮಾಡ್ತಿದ್ವಿ. ನಮ್ಮಲ್ಲಿ ರೂಲ್ಸ್ ಅದ ಅಂತ ಮಾಡಿದ್ವಿ. ನಮ್ಗೆ ಯಾವುದೇ ಸಾಕ್ಷಿನೇ ಇಲ್ಲ ಅಂದಾಗ ಸಾಕ್ಷಿ ಅವ್ರು 4 ಮಂದಿ ಹೇಳ್ಯಾರಂದ್ರೆ ನಾನು ಕೋರ್ಟ್ ಅಲ್ಲ, ಇವರು 20 ಮಂದಿ ಸಾಕ್ಷಿಗಳು ಅವ್ರು ಅಂದಿಲ್ಲ ಅಂತ ಇವ್ರು ಕೊಟ್ಟರು. ಅದಕ್ಕೆ ಅದನ್ನು ನಾವು ಎರಡೂ ಇದನ್ನು ಮಾಡಿ ಎಲ್ಲ ಬರೆದಿದ್ದೀನಿ. ನಾನು ಸಂಪೂರ್ಣವಾಗಿ ಬರೆದದ್ದನ್ನು ನೋಡಿ ಅದನ್ನು ನಾವು ತೀರ್ಮಾನ ಮಾಡಿದ್ವಿ. ಫಸ್ಟ್ ಗಲಾಟೆಗಳು ಭಾಳ ಆಗಿ ಅಡ್ಜರ್ನಾಗ್ಯಾವ. ಅಂದ್ರೆ ಕೈ ಮಿಲಾಪ್ ಆಗುವಂಥ ಇದಕ್ಕೂ ಹಿಂದೆ ಗುಂಡೂರಾಯರಿದ್ದಾಗ, AK ಸುಬ್ಬಯ್ಯ ಅವ್ರಿಗೆ ಮಾತಾಡೋಕೆ ಎಲ್ಲ ಇಬ್ರಾಹಿಂ ಇದ್ದಾಗ, ಬೇರೆ ಬೇರೆ ದೇವರಾಜದಾಗ ಆಗ್ಯಾವ. ಬಟ್ ಈ ಥರ ಘಟನೆಗಳು ಯಾವಾಗ ಆಗಿದ್ದಿಲ್ಲ. ಅವ್ರು ಹೇಳೋದು ಸದನದಲ್ಲಿ ನಡೆದಂಥ ಘಟನೆಗೆ ಹೊರಗಡೆ ಬಂದು FIR ದಾಖಲಿಸಿ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆಯಾ? ಸದನದಲ್ಲಿ ನಡೆದಂಥ ಘಟನೆ ಅಲ್ಲ, ಸದನ ಅಡ್ಜರ್ನ್ ಆದಾಗ ನಡೆದಿದ್ದು. ನಡೆದ ನಂತರ ನಾವು ಅಡ್ಜರ್ನ್ ಮಾಡಿ ಸದನವನ್ನು ಅನಿರ್ದಿಷ್ಟ ಮುಂದೂಡಿದ ನಂತರ 6 ಗಂಟೆ ಮೇಲೆ ಮಾಡ್ಯಾರ ಅವರು. ಆ ಸದನ ನಡೆದಾಗ ಇನ್ನೂ ನಾವು ಅಡ್ಜರ್ನ್ ಮಾಡಿದಾಗ 6 ಗಂಟೆ ಮೇಲೆ ಮಾಡ್ಯಾರ. 6 ಗಂಟೆ ಮೇಲೆ ಮಾಡಿದರೆ ನಮಗೆ ಸಂಬಂಧ ಬರೋಂಗಿಲ್ಲ. ಮತ್ತು ಅವರು ಹೊರಗಡೆ ಮಾಡ್ಯಾರ. ಆ ಗೇಟ್ ಐತಲ್ಲ, ಯಾವುದು ಅಸೆಂಬ್ಲಿ ಗೇಟ್ ಐತಲ್ಲ, ಆ ಗೇಟ್ನ ಸ್ಟ್ರೈಕ್ ಮಾಡೋಕ್ಕಾಗ ಮಾಡ್ಯಾರ ಅವರು. ಕಂಪ್ಲೇಂಟ್ ಮಾಡ್ಯಾರ. ಅದು ಸದನದಲ್ಲಿ ಇದ್ದಂಥ ವಿಚಾರಗಳನ್ನು ನಾವು ಮಹಜರ್ ಮಾಡೋಕ್ಕೆ ಮತ್ತೊಂದಕ್ಕೆ ನಾವು ಅವ್ರಿಗೆ ಅನುಮತಿ ಕೊಟ್ಟಿಲ್ಲ. ಅದು ಮುಂದೆ ಬರ್ತಿದೆ. ಮುಂದೆ ಬಂದಾಗ ನಮ್ಮಲ್ಲಿಯೂ ಇದಿದೆ, ಆವಾಗ ನಾವು ಚರ್ಚೆ ಮಾಡ್ತೀವಿ. ಬಟ್ ನಮ್ಮ ಸದನದಲ್ಲಿ ಯಾವುದೇ ರೀತಿಯಿಂದ ಸದನ ಅಡ್ಜರ್ನ್ ಆದಾಗ ಆದಂಥ ಘಟನೆ ಅದು. ಮತ್ತು ನಮ್ಗೆ ಎಲ್ಲೂ ಸಾಕ್ಷಿಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಅವರಿಗೆ ನಾವೇನು ಮಾಡೋದು ತಂದಾರ. ನಮಗೆ FIR ಕಾಪಿ ಕೊಟ್ಟಾರ. ಇಮ್ಮಿಡಿಯೇಟ್ಲಿ ಅದೊಂದು ರೂಲ್ ಐತೆ ನಮ್ಮಲ್ಲಿ. ಅದನ್ನು ಯಾವುದೇ ಒಬ್ಬ ಸದಸ್ಯನನ್ನು ನೀವು ಇದನ್ನು ಮಾಡಿದರೆ ನಮಗೆ ತಿಳಿಸ್ಬೇಕಂತೈತಿ. ಅದನ್ನು ರಾತ್ರಿ ನಮಗೆ FIR ಕೊಟ್ಟಾರ. ನಮಗೆ ಹಿಂಗೆ ಅರೆಸ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ನಮ್ಮ ನಿಯಮ ಏನೈತೆ ಅಂದರೆ ಯಾವುದೇ ಒಬ್ಬ ಸದಸ್ಯನ ನೀವು ಅರೆಸ್ಟ್ ಮಾಡಿದರೆ ಅದನ್ನು ನಮಗೆ ಮಾಹಿತಿ ಕೊಟ್ಟಾರ. ಮಾಹಿತಿಯನ್ನು ಕೊಟ್ಟಾರ. ಮತ್ತು ನಾನು ಪೊಲೀಸ್ ಕಮಿಷನರ್ಗೆ SP ನಿನ್ನೆ 3-4 ಮಾತಾಡಿ ರಾತ್ರಿ 11 ಗಂಟೆವರೆಗೆ ಅವ್ರ ಕೂಡ ಮಾತಾಡಿ ಅವೆಲ್ಲವನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಿ ಬಂಧಿಸಿದ ನಂತರ ಮೊದಲೇನಿತ್ತಂದ್ರೆ ಬಂಧನ ಹೋಗೋದು ಹಿಂದೆ ಕಾಯ್ದೆ ಇತ್ತದು. ಕಾನೂನುಗಳು ನಮ್ಮಲ್ಲಿ ಬದಲಾಗೇನಂದ್ರೆ ಯಾಕಂದರೆ ಒಂದೊಂದು ಥರ ಎಲ್ಲೋ ಏನೋ ಆಗ್ತಿದೆ, ಏನೋ ಮರ್ಡರ್ ಆಗ್ತಿದೆ, ಏನೋ ಆಗ್ತಿದೆ. ಆವಾಗ ಇದು ಯಾವುದೋ ಒಂದು ಇನ್ಸಿಡೆಂಟ್ ಅಂತ ಬಂತದು ದೇಶದ ಯಾವುದೋ ಒಂದು 2 ರಾಜ್ಯದಲ್ಲಿ. ಅವತ್ತಿಂದ ಕಾನೂನು ಬದಲು ಮಾಡಿ ಅರೆಸ್ಟ್ ಮಾಡಿದ್ದನ್ನು ಯಾವ ಕಾರಣಕ್ಕೆ ಅರೆಸ್ಟ್ ಮಾಡ್ಯಾರ ಏನು ಅಂತ ನಮ್ಗೆ ತಿಳಿಸ್ಯಾರ. ಅದು ಯಾರಾದರೂ ವಿಡಿಯೋ ಮಾಡ್ಕೊಂಡಿರ್ಬೋದು. ಮೊಬೈಲ್ ಬ್ಯಾನ್ ಮಾಡಿದ್ರು ಕೆಲವ್ರು ಮಾಡ್ಕೊಂಡಿರ್ತಾರೆ. ಅಂದ್ರೆ ಹೊರಗೆ ನಮ್ಮ ಇದ್ರಾಗ ಬರ್ತದಲ್ಲ, ಅದು ನಮ್ಮ ಗ್ಯಾಲ್ರಿ ಒಳಗೆ ಬರ್ತಾವಲ್ಲ, ಆ ಗ್ಯಾಲ್ರಿ ಒಳಗೆ ಮಾಡ್ಕೋತಾರೆ. ಈಗ ನಾವು ಮಾತಾಡ್ತಿರ್ತೀವಿ, ನಮ್ಮ ರೂಮ್ನಾಗ ಒಂದು ದೊಡ್ಡ TV ಇರ್ತೈತಿ, ಅಪೋಸಿಷನ್ದಾಗ ಒಂದು ದೊಡ್ಡ TV ಇರ್ತಿ. ನಮಗೆ 6 TV ಅದಾವ ಅಲ್ಲಿ, 6 ಇವು ಏನು ಸ್ಕ್ರೀನ್. ಆ ಸ್ಕ್ರೀನಾಗ ತೊಗೊಂಡಾರ. ಆಗಿಲ್ಲ ಅಂದ್ರೆ ಒಂದು 10 ನಿಮಿಷ ಇರ್ತೈತೆ ಅದು. ಆ 10 ನಿಮಿಷ ತೊಗೊಂಡಾರ. ಅದೇನು ನಡೆದಿರ್ತೈತಲ್ಲ, ನಾವು ಹೊರಗೆ ಬಂದಿರ್ತೀವಿ. ಒಳಗೆಲ್ಲ ಮೊಬೈಲ್ ಒಳಗೆ ಬಂದಿಲ್ಲ, ಮೊಬೈಲ್ ಹೊರಗಡೆ ತೊಗೊಂಡಾರ ಅವರು. 10 ನಿಮಿಷ ಅದು ತಡ ಆಗಿದೆ. ಅದು ಇದಾಗೋದು ಏನು ಅಡ್ಜರ್ನ್ ಮಾಡಿ ಬಂದ ನಂತರ ಅದೊಂದು 7-8 ನಿಮಿಷವರೆಗೆ ನಡೆದಿತ್ತಂತ ನಾನು ಕೇಳಿದ್ದೀನಿ. ನಡೆದಿರ್ಬೋದು. ಅದಿಲ್ಲ, ಹೊರಗಿನಿಂದ ತೊಗೊಂಡಾರು, ನಮ್ಮ ಸದನದಾಗಲ್ಲ. ಹೊರದು ಸದನದಲ್ಲಿ ಒಳಗೆ ಯಾರು ಮೊಬೈಲು, ನಿಮ್ಮ ಕ್ಯಾಮರಾಗಳು ಯಾರು ಎಲ್ಲರೂ ಅದು ನಮ್ಗೆ ಗೊತ್ತಿಲ್ಲ. ಅದು ಯಾವ ಥರ ಬಂದಿದೆ, ನಮ್ಮದಂತೂ ಅಲ್ಲ ಅದು. ಈಗ ನಾವು ಹೇಳಿ ನಮ್ಮ ಸೆಕ್ರೆಟ್ರಿಗೆ ಹೇಳೀನಿ, ಪರಿಶೀಲನೆ ಮಾಡಿದ್ ನಾನು ನಾಳೆ ಮಂಗಳವಾರ ದಿವಸ ನಾವು ಇಲ್ಲ ಬಿಡಂಗಿಲ್ಲ. ಪೊಲೀಸರು ಕೇಳಿದ್ರು, ನಾವು ಒಳಗೆ ಬಿಡಂಗಿಲ್ಲ, ನಿಮ್ಗೆ ಮೆಜರ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಹೊರಗೆ ಏನು ನೀವು ಮಾಡ್ಕೊಂಡು ನಮಗಿಲ್ಲ ಮಾಡಲಿ. ಮುಂದಿನ ನಿರ್ಧಾರ ನಾವು ವರದಿ ನಮ್ಮ ಇದನ್ನು ಕೊಟ್ಟಿನಿ, ನಮ್ಮದೆಲ್ಲ ಇದನ್ನು ಹೇಳೀನಿ, ನಮ್ಮ ತೀರ್ಮಾನವನ್ನು ಮಾಡೀನಿ. ತೀರ್ಮಾನ ಮಾಡೋಂಥ ಮುಗೀತು ನಮ್ಮದು. ಅರೆಸ್ಟ್ ಮಾಡಿದ 6 ಗಂಟೆ ಮಾಡ್ಯಾರ, ಅದು ನಮಗೆ ಸಂಬಂಧ ಇಲ್ಲ.
ಕಾನೂನು ಪ್ರಕಾರ ನಿನ್ನೆ ಅವರಿಗೆಲ್ಲ ರಕ್ಷಣೆಯನ್ನು ಕೊಡುವಂಥ ಜವಾಬ್ದಾರಿ ನಾವು ಮಾಡೀವಿ. ಮತ್ತು ಅವರಿಗೆ ಸಿಟಿ ರಕ್ಷಣೆ ಕೊಟ್ಟು ಅವ್ರಿಗೆ ಊರು ಮುಟ್ಟಿಸೋ ಮಟ್ಟ ನೀವು ಎಲ್ಲ ಜವಾಬ್ದಾರಿ ಪೊಲೀಸ್ ಕಮಿಷನರ್ ಕೊಟ್ಟಿವಿ, DGP ಹೇಳಿವಿ, ಹೋಮ್ ಮಿನಿಸ್ಟ್ರಿಗೆ ಹೇಳಿವಿ. ಅದು ಮುಗೀತು ನಮ್ಮದು. ಈಗಾಗಲೇ 10ವರೆಗೆ ಅವ್ರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಈಗ ಕಾನೂನು ಏನು ತಗೊಳುತ್ತೆ ಅದ್ರ ಪ್ರಕಾರ ನಡೀತದೆ. ಅದನ್ನು ನಾವು ಕೇಳಿದ್ದೀವಿ. ಅವರೆಲ್ಲ ಅಲ್ಲಿ ಗಲಾಟೆ ಆಗಬಾರ್ದು ಅಂತ, ಮಂದಿಗೆ ಗೊತ್ತಾಗಬಾರ್ದು ಅಂತ ಒಯ್ದಕ್ಕೆ ಅದಾವ್ದು ಪೊಲೀಸರ ತಪ್ಪು ಸರಿ ಅನ್ನೋದು ನಾವು ಮುಂದಿನ ನಮ್ಮ ಇದರಲ್ಲಿ ತೀರ್ಮಾನ ಮಾಡ್ತೀವಿ. ಅವ್ರು ಸರಿ ಇಲ್ಲಾಂದ್ರೆ ತಪ್ಪು ಮಾಡಿದರೆ ಅವ್ರ ಮೇಲೆ ನಾವು ನಿಯಮದ ಪ್ರಕಾರ ಕ್ರಮ ತಗೊಳ್ತೀವಿ. ಕೊಡ್ತೀವಿ, ಅದಕ್ಕೆ ಟೈಮ್ ಇರ್ತಿದೆ. ಯಾಕಂದ್ರೆ ನಾವೆಲ್ಲ ಮಾಹಿತಿ ತರಿಸ್ಬೇಕು, ಕಮಿಟಿ ಹೋಗ್ಬೇಕು. ನಮ್ಮಲ್ಲಿ ಪ್ರಿವಿಲೇಜ್ ಕಮಿಟಿ ಅಂತೈತಿ, ಎಥಿಕ್ಸ್ ಕಮಿಟಿ ಅಂತೈತಿ. ಯಾವ ಕಮಿಟಿ ಸೋಮವಾರ ದಿವಸ ನಾವು ಅದನ್ನು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ. ನಮ್ಮ ಎಲ್ಲ ಸೆಕ್ರೆಟ್ರಿ, ಅಡಿಷ್ನಲ್ ಸೆಕ್ರೆಟ್ರಿ ಎಲ್ಲರೂ ಕೂಡ ಮಾತಾಡಿ ಮತ್ತು ಕಾನೂನು ಪಂಡಿತರು ಕರೆಸಿ, ಅಡ್ವೊಕೇಟ್ ಜನಕ ಎಲ್ಲ ನಿಯಮಗಳ ಪ್ರಕಾರ ಮಾಡಬೇಕತ್ತೆ. ಹಾಚ್ ಮಾಡೋಕ್ಕಾಗಲ್ಲ. ಸೋಮವಾರ ದಿವಸ ಮಾಡ್ತೇವೆ. ಸುದೀರ್ಘವಾದಂಥ ರೀತಿಯಿಂದ ಚರ್ಚೆ ಮಾಡಿ ಕೌಲ್ ಆ್ಯಂಡ್ ಸೆಕ್ಟರ್ ಇದನ್ನು ತೊಗೊಂಡು ಮಾಡಿ ನಮ್ಮ ರೂಲಿಂಗನ್ನು ಯಾರೂ ಕ್ವಶನ್ ಮಾಡಲಾದಂಥ ರೀತಿಯಲ್ಲಿ ಮಾಡಿ ಮತ್ತು ನಮಗೇನಂದ್ರೆ ಅದನ್ನು ಬೆಳೆಸಬೇಕಾಗಿದ್ದಿಲ್ಲ. ಅದು ಯಾವುದೋ ನಮಗೆ ಇಬ್ಬರಲ್ಲಿ ಒಬ್ಬರಿಗೆ, ಇಬ್ಬರು ಮೆಂಬರ್ದಲ್ಲಿ ಒಬ್ಬರು ಮೆಂಬರ್ದು ಯಾವುದೋ ನಮಗೆ ಇದ್ರ ಮಾಹಿತಿ ಸಿಕ್ಕಿದ್ರೆ ಅಥೆಂಟಿಕ್ ರೆಕಾರ್ಡ್ ನಮ್ಮ ಕಡೆ ಸಿಕ್ಕಿದ್ರೆ ನಾವು ಕ್ರಮ ತಗೋತೀವಿ. ಅದಕ್ಕೆ ನೇಮ್ ಅಲ್ಲ, ನಮ್ಮ ಮೇಲೆ ನೇಮ್ ಕ್ರಮ ತಗೋತೀವಿ. ಅದನ್ನು ಮಾಡೀವಿ. ಮತ್ತು ಅವ್ರು FIR ಮಾಡ್ಯಾರ, ಇವತ್ತು ಕೋರ್ಟಿಗೆ ಪ್ರವೇಶ ಮಾಡ್ಯಾರ. ನಮ್ಮ ಡ್ಯೂಟಿ ಸದನ ಅಡ್ಜರ್ನ್ ಆದ ನಂತರ ನಮ್ಮ ಡ್ಯೂಟಿ ಮುಗಿತಾವೆ. ಸದನದ ಸುವರ್ಣಸೌಧದಲ್ಲಿ ಅರೆಸ್ಟ್ ಮಾಡಿದ್ರೆ ಅದು ಮಾಡಿ ಸರಿನೋ ತಪ್ಪು, ಎಲ್ಲಿ ಮಾಡ್ಯಾರ ಏನು ಮಾಡೋದು ಅಷ್ಟು ಮಾಹಿತಿ ತರಿಸ್ಕೊಂಡು ನಾವು ಮತ್ತೆ ಪೊಲೀಸ್ ಇವ್ರನ್ನ ಕರೆಸಿ ಚರ್ಚೆ ಮಾಡಿ ನಮ್ಮದು ಅದು ಏನಾರು ಲ್ಯಾಪ್ಸಿದ್ರೆ ನಾವು ಇವನ್ ಪೊಲೀಸರ ಮೇಲೆ ಸಹಿತ ನಾವು ನಮ್ಮ ಪ್ರಿವಿಲೇಜ್ ಕಮಿಟಿಗೆ ತರಿಸಿ ಚರ್ಚೆ ಮಾಡುವಂಥ ಎಲ್ಲ ಅವಕಾಶಗಳನ್ನು ಮಾಡ್ತೀವಿ. ನಾವು ಪಕ್ಷಾತೀತವಾಗಿ ಮಾಡ್ತೀವಿ.